ಇದ್ರೆ ಟಾಕ ಹಾಕೊಂಬಿಡಿನಿ ಟಾಕ ಅಂತ ವೆಲ್ಡಿಂಗ್. ಸೊ ಹಾಯ್ ಹಲೋ ಎವ್ರಿವನ್, ನಾವೀಗ ಎಲ್ಲಿದ್ದೀವಿ ಅಂದರೆ HRBR ರೈನಾಕ್ ಸ್ಟೋರಲ್ಲಿದ್ದೀವಿ. ಸಾಹೇಬ್ರು ಆಫ್ ರೋಡ್ ಗೇರ್ ತೊಗೊತಾ ಇದ್ದಾರೆ. ನಾನು ತೊಗೊಂಡಿದ್ದೀನಿ ಆಲ್ರೆಡಿ, ರಾಜಾಜಿನಗರ್ ಸ್ಟೋರಲ್ಲೇ ತೊಗೊಂಡಿದ್ದು ರೈನಾಕ್ಸು. ಸುಮಂತ್ ಮಾಡಿಸ್ಕೊಟ್ಟಿದ್ದು. ಸೊ ಕಾರಲ್ಲಿ ಬಂದಿದ್ದೀವಿ, ಅಲ್ಲಿ ಬಂದರು. ಸೊ ಇಲ್ಲಿ ಬಂದಿದ್ದೀವಿ, ಈಗ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎರಡೆರಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸಂತೋಷದ್ದು ಮಾಡ್ತಾಯಿದ್ದೀನಿ, ನಂದು ಮಾಡ್ತಾಯಿದ್ದೀನಿ. ಅದನ್ನು ಬಿಚ್ಬಿಟ್ಟು ಹಾಕುರು, ಬಿಚ್ಬಿಟ್ಟು ಹಾಕು ಅದನ್ನು. ಇಡು ಮಗ, ಇಡು ಮಗ. ಬಿದ್ಗಿ ದೋಸರೆ ಆಮೇಲೆ ಅದೇ ಕಲರ್ ಡಿಫ್ರೆನ್ಸ್ ಇದೆ. ನಂದು ನೋಡು, ಕಲರ್ ಡಿಫ್ರೆನ್ಸ್ ಇದೆ. ವೈಡ್ ಆ್ಯಂಗಲ್ಸ್ ಜಾಸ್ತಿ ಇದೆ ಸ್ಕ್ರೀನ್ದು. ಅಷ್ಟೇನಾ? ಸ್ಟಾಪ್ ಮಾಡ್ತೀನಿ. ಮಾಡಿ ಈಗ ಬೇಸ್ ಲೇಯರ್ ಈಗ ಹಾಕ್ಬೇಕಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕು. ಹಾಂ, ಹೆಂಗೆ ಹೇಳು? ಇವಾಗ ರೈಡ್ ಮುಂಚೆ ಸೊ ತೊಗೊಂಡಿದ್ದಾರೆ ಸಾಹೇಬ್ರು. ತೊಗೊಂಡಿಲ್ಲಪ್ಪ, ಯಾಕೆ ತೊಗೊಳ್ತಾ ಇದೆಯಾ ಇನ್ನೇನು, ಮತ್ತೆ ಅದರಲ್ಲಿ ಏನಂತೆ. ಎಲ್ಲ ಇವರು ಕ್ಯಾಮ್ರಾಮನ್ ಪುನೀತ್ ಜೊತೆ ನಿಕೇತ್, ರೈನಾಕ್ಸ್, HRBR ಮಾಚವಳ್ಳಿ 8ನೇ ಮೈಲಿ. HRBR ಲೇಔಟ್ ಬೆಂಗಳೂರು. ಫೈನ್ ಅಲ್ಲ ಇದು? Service for 32 to 33 for the hip size. So 34 ಆಗುತ್ತೆ to ನಿಮಗೆ. 35 will be large. So that will be ನಿಂಗೆ 32 ಪ್ಯಾಂಟ್ ಆಗ್ತೀಯ ತಾನೆ? ತೊಡೆ ಟೈಟ್ ಆಗುತ್ತಾ? ಹ್ಞೂ ರೈಟ್ ಹಾಕಿದ್ರೆ 34 32 size will be perfect for you, or it will be tight for the normal pant. ಪರ್ಫೆಕ್ಟ್ ಫಾರ್ ಮಿ. Then comes for 33.7, almost 34. 30. ಇದು ಎಕ್ಸ್ಪೆಂಡ್ ಆಗುತ್ತಲ್ಲ, ಇದೇನು ಅಡ್ಡಿ ಇಲ್ಲ. ಆಗುತ್ತೆ. ಪ್ಯಾಂಟ್ ಏನು ಅಡ್ಡಿ ಇಲ್ಲ, ಅದೇ ಮೇಯ್ನ್. ಪ್ಯಾಂಟ್ ಹೆಂಗೆ ಸೇಮ್. ಮಚ್ಚ ಕಾಲ್ ಮಾಡ್ತೀನಿ ಇರೋ ಒಂದು 5 ನಿಮಿಷ. ಯಾಕಂದರೆ ತೊಡೆ ಟೈಟ್ ಆದರೆ ಬಟ್ ಇದು ತುಂಬ ಸ್ನಗ್ ಫಿಟ್ ಇರಬೇಕಿದು. ಇದು ಸ್ನಗ್ ಫಿಟ್ ಇರಬೇಕು. ಯೂಸ್ ಆಗೋದು ಅಲ್ಲ, ಅದನ್ನು ಕುತ್ಕೊಳ್ಳುತ್ತೆ ಅನ್ಸುತ್ತೆ 34 ಕೂಡ. ನೈಟ್ ಪಾರ್ಟ್ ಇದೆ ಹಿಂದಿಗಡೆ. ಅದು ಸೇಮ್ ಅಡ್ವೆಂಟೋಗಿ ಬಂದಿದೆಯಲ್ಲ, ಅದೇ ಥರ ಬರುತ್ತೆ ಅದು. ಇಲ್ಲ ಇಲ್ಲ, ಇಲ್ಲಿಲ್ಲಲ್ಲ. ಅದು ತೊಗೊಬೇಕು. ಕ್ರ್ಯಾಮ್ಸ್ಟರ್ದು ಎಲ್ಲೂ ಇದು ನೀ ಗಾರ್ಡ್ ಏನು ಬೇಕಾಗಿಲ್ಲ ನಮಗೇನು ಬೇಡ. ಆಫ್ ರೋಡೆಲ್ಲ ಶಾರ್ಟ್ ರೈಡ್ಸ್ ಅಲ್ವಾ, ನೀ ಗಾರ್ಡ್ ಏನು ಅಂತ ಅವಶ್ಯಕತೆ. ನಾವು ಮಾಡೋ ಹುಟ್ಟುಗಳಿಗೆ ಅದೇ ಇದೇ ಇರಲ್ಲ, ಹೇಗೆ ಇದೇ ಇರಲಿ. ಸರಿ ಬಿಡು. ಇದೆಲ್ಲ ಇಸ್ MRL ಸರ್. ಮೀಡಿಯಮ್. ನಾನು ಕೇಳಿದ್ರೆ ಎಲ್ಲಿ ತೊಗೊಳೋದು ಒಳ್ಳೇದು. 32 to 33.7, almost 35. ಬಟ್ ಇಲ್ಲಿ ಲೂಸ್ ಆಗೋಯ್ತು ಅಂದರೆ ಬೇಜಾರಾಗೋದು. ಅದು ಲೂಸ್ ಆಗಲ್ಲ. ಈಗ 30, ಈಗ ಎಲ್ ಸೈಜ್ ನೋಡಿ ಸ್ವಲ್ಪ. ದೆರ್ ಇಸ್ ನೋ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ M and L, ರೈಟ್? Like 1 to 2 inches. ಹಾಕು ನೋಡೋಂಗಿಲ್ಲ. Inches will be. Like ಹಾಕೊಳ್ಳೋದಕ್ಕೆ the L size will be 35, ಓಕೆ 34 to 35. ಪ್ಯಾಂಟ್ ಮೇಲೆ ಹಾಕೋಕ್ಕಾಗಲ್ಲ. ಓಕೆ. ನಿಂದು ಯಾವುದಿಲ್ಲ? ನಂದು ಎಮ್ ಮಚ್ಚ, ನನ್ನ ಎಲ್ ಅನ್ಸುತ್ತೆ. ಎಲ್, ಎಲ್ಲ ನಂದು ಎಲ್. ಸೇಮ್ ತಗೊಂಡು ಎಲ್ಲಿ ತೊಗೊಂಬಿಡು, ಎಲ್ಲೇ ತೊಗೊಂಬಿಡು, ರಿಸ್ಕ್ ಬೇಡ. ಬೇಕಿದ್ರೆ ಟಾಕ ಹಾಕೊಂಬಿಡಿನಿ ಟಾಕ ಅಂತ ವೆಲ್ಡಿಂಗ್. ಅದೇ ಬಿಸ್ನೆಸ್ಸಲ್ಲೇ ನಾವು ಮಚ್ಚ. ಎಲ್ಲಿ ತಗೋ, ಅಂಥ ಮೇಜರ್ ಡಿಫ್ರೆನ್ಸ್ ಬರೋಲ್ಲ. ಹಾಂ ನಾನು ತೊಗೊಂಡಿದ್ದೆ, ನನ್ನದು ಅಲ್ಲಿದೆ ನೋಡಿ. ನಂದಿದು, ನನಗಿದು ಉಗೇಂದ್ರ ರೂಪಾಯಿ ಸರ್. ಸೇಮ್ ಎಲ್ಲ ಒಂದೇ ಪ್ರೈಸ್. ಎಷ್ಟು? ಇಲ್ಲ ಹೇಳಂಗಿಲ್ಲ, ನಿಖಿಲ್ ಇಲ್ಲ ಹೇಳಂಗಿಲ್ಲ. ಕಾರಲ್ಲಿ ನೀನು ತೊಗೊಂಡು ಕಿವಿಲೇಳು ನೀನು ತೊಗೊಂಡಿದ್ರೆ ಈ ಕಲರ್ ತೊಗೊಂತಿದ್ದೆ. ಎಲ್ಲ ಸೇರಿ ಡಿಫ್ರೆನ್ಸ್. ಹೊಸದೇ ಬರ್ತಾಯಿತ್ತು. ಹೊಸದೇ ತೊಗೊಂಡಿದ್ದಲ್ಲೇ ಯಾವನಲ್ಲಿ. ಅದು ಸುಮ್ಮನೆ ಇದು ರೇಕ್ಸ್ ಅದು ಹಿಪ್ ಸೈಜ್ ಹೊಸದೇ ತೊಗೊಂಡು
ಆಮೇಲೆ ಅರ್ಧ ಇಂಚು ಡಿಫ್ರೆನ್ಸ್ ಅದಕ್ಕೆ ಹೇಳ್ತಾವೆ. ಅದು ಸ್ಟೆಚ್ ಭಾಳ ಆಗುತ್ತೆ ಅಷ್ಟೇ ದೊಡ್ಡದು. ಇದು ಎಲ್ಲೇ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಈಗ ಎಲ್ಲಿ ಯಾವುದೋ ಒಂದು ಹುಡುಕ್ರಿ ಈಗ ಅದರಲ್ಲಿ ಇದೆ ಇಲ್ಲ ಇದೆ ಗೊತ್ತಾಯ್ತು. ಅಷ್ಟೇ ಬಿಟ್ಟಾಕಷ್ಟೆ ಮುಗೀತು. ಜಿಮ್ ಹೋಗ್ತಾರೆ ಸ್ವಲ್ಪ ದಪ್ಪ ಆಗಲ್ಲ. ನಂದೇ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ, ಬಾಸ್ ಮಾಡ್ತಾಯಿದ್ದೆ. ಅದು ಎರಡೆರಡು ಫೋನಲ್ಲಿ ಅದು ಕ್ಲೋಸಿಂಗ್ ಟೈಮಲ್ಲಿ ಬಂದು ಕಾಟ ಕೊಡ್ತಾ ಇದ್ದೀವಿ. ದಟ್ಸ್ ಹೌ ಬೈಕರ್ಸ್ ಫಿಕ್ಸ್ ದೇರ್ ಅಲ್ಲ ಅಲ್ಲ ದಟ್ಸ್ ಹೌ ಬೈಕರ್ಸ್. ಬೆಳಗ್ಗೆ ರೈಡ್ ಇದೆ ಅಂತಂದರೆ ಇವತ್ತೆಲ್ಲ ಪರ್ಚೇಸ್. ಇನ್ಯಾವುದಾದ್ರು ಪ್ಯಾಂಟ್ ಅಲ್ಲ ಪ್ಯಾಂಟ್ ಸರ್, ಆ ಸೈಜ್ ಪ್ಯಾಂಟ್ ಬೇಕಿತ್ತು. ಇಚ್ಬಿಡು, ನಿಮಗೆ ಹಾಕೊಂಬರಲ್ಲ ಮತ್ತೆ ಹಾಕೊಂಬ. ಓ ಟ್ರಾಫಿಕ್ ಜಾಮ್ ಆಯ್ತಾ? ಇಲ್ಲ ಇಲ್ಲ ಇಲ್ಲ, ಸೈಡಲ್ಲಿ ಹಾಕಿದೆಯಲ್ಲ. ಎಲ್ಲೋದ್ರೂ ಸ್ಟೈಲು ಶೋಕಿ ಚಡ್ಡಿ. ಓಹ್ ಒಳಗಡೆ ಹೋಗುತ್ತಾ ಗಾಡಿ ನಿಮ್ಮದು? ಹಾಗೆ ಹೋಗುತ್ತಾ? ಹಾಕ್ತೀಯ ನೋಡು. ಇಲ್ಲ ಅವನು ಪಾರ್ಕ್ ಮಾಡಕ್ಕೆ ಯಾರೋದು? ಏ ಟಾರ್ಕ್ ವಂಡ್ರ. ಮಗ ಕೆಳಗೆ ಹೋಗಿಲ್ಲ ಮಗ. ಟಾರ್ಕ್ ವಂಡರ್ ಅವರು ವಿಡಿಯೋ ಕವರೇಜ್ ಗುರು. ಸ್ನೇಹಿತರೆ ಎಲ್ಲ ಮುಗೀತು. ಐನಾಕ್ಸ್ ಆಫ್ ರೋಡ್ ಗೇರೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಬಸ್ ಏನು ಅನಿಸ್ತಾ ಇದೆ? ಖುಷಿಯಾ? 1ನೇ ತಾರೀಕು ಗೊತ್ತಾಗುತ್ತೆ. ಸೊ ನಮ್ಮ ಮುಗೇಂದ್ರ ಭಾಯ್ ಅವ್ರು ಬರಬೇಕಿತ್ತು, ಹುಷಾರಿಲ್ದಿರೋ ಕಾರಣ ಮನೆಯಲ್ಲೇ ಇದ್ದಾರೆ. ಗುಲ್ಕರ್ನ್ ಹೇಳಿದರು ನಮ್ಮ ಕೆಟ್ಟ ಟೈಮಿಂಗಿಗೆ 9 ಗಂಟೆ ಕರೆಕ್ಟಾಗಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಬೆಳಗ್ಗೆ ಹೋಗಿ ಇಸ್ಕೊತೀನಿ, ಅದನ್ನ ಇಸ್ಕೊಂಡ್ರೆ ನನ್ನ ಕೆಲಸ ಮುಗೀತು. ಹೋಗಿ ಕೊಟ್ಬಿಟ್ಟು ಎಲ್ಲ ಮಾಡಿದ್ರೆ ಕಂಪ್ಲೀಟ್ ಗುರು. ನಾಳೆ ಬ್ಲಾಗ್ ನಾನು ಸಿಗಲ್ಲ. ನಾಳೆ ಸಿಗಲ್ಲ, ಅವ್ರು ಬೇರೆ ಮೇಲ್ ಕಡೆ ಹೋಗ್ತಾ ಕೊಟ್ಟೆ. ಇದ್ದೀನಿ. ನಾನೇನಿಲ್ಲ, ನಾನು ಮಿಸಸ್ ಮನೆಗೆ ಹೋಗಿ ಅಷ್ಟೇ. ಅಷ್ಟೇ ಇನ್ನೊಂದು ದಿವಸ ಗ್ಯಾಪ್ ಅಷ್ಟೇ. ತಿರ್ಗಾ ಬುಧವಾರ ರೈಡ್ ಇದೆಯಲ್ಲ ಇನ್ನು. ಅಷ್ಟೇ. ಸೊ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತೀನಿ ಸ್ನೇಹಿತರೆ. ನಿಖಿತ್ ನೋಟ, ಯಾಕಂದರೆ ಒಂದು ಇವಿ ಕಾರಲ್ಲ, ಚಾರ್ಜ್ ಸುಮ್ಮನೆ ರಿಸ್ಕ್ ಕೊಡೋದು ಬೇಡ, ಯಾಕಂದರೆ ಆಲ್ರೆಡಿ 10:30 ಮೇಲೆ ಆಗೋಯ್ತು. ರಿಸ್ಕ್ ಕೊಡೋದು ಬೇಡ ಅಂದ್ಬಿಟ್ಟು ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಇಲ್ಲ ಅಂತ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಗುಡ್ ಬೈ.